ಕಾರ್ಯಕ್ರಮ ಮಡಿವಾಳ ಸಮಾಜದ ಒಂದು ಕ್ರಾಂತಿಯ ಒಂದು ಬಹುದೊಡ್ಡ ಆಯಾಮದ ಹೆಜ್ಜೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂತ ಕೇಳಿದರೆ ಮಡಿವಾಳ ಸಮಾಜದಲ್ಲಿ ಸಾಕಷ್ಟು ವರ್ಷಗಳಿಂದ ಏನೋ ಹೋರಾಟಗಳು, ಸಮಾವೇಶಗಳು ಇನ್ನೊಂದು ಮತ್ತೊಂದು ನಡೀತಾನೆ ಇದೆ. ಆದರೆ ಇವತ್ತು ನಡೆದಂತಹ ಒಂದು ಅಭೂತಪೂರ್ವವಾಗಿರತಕ್ಕಂತಹ ಕಾರ್ಯಕ್ರಮದ ಸ್ವರೂಪವನ್ನು ನಾವು ಕಂಡ್ರೆ, ಸೇರಿದಂತಹ ಜನಸ್ತೋಮವನ್ನು ನಾವು ಕಂಡ್ರೆ ನಮ್ಮ ಮಡಿವಾಳ ಸಮಾಜದ ಬಗ್ಗೆ ನಮಗೆ ಬಹಳಷ್ಟು ಹೆಮ್ಮೆ ಆಗ್ತದೆ ಇವತ್ತು. ಯಾಕೆಂತ ಕೇಳಿದ್ರೆ, ಒಂದು ಮಡಿವಾಳ ರಾಜ್ಯ ಸಂಘದ ವತಿಯಿಂದ SC ಹೋರಾಟ ಸಮಿತಿಗಾಗಿ ಒಬ್ಬರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಪ್ರಸ್ತುತ ಅವರ ಹೆಸರು ಸಿದ್ದರಾಮಯ್ಯ ಅಂತ ಹೆಸರು. ಇದು ಪ್ರಸ್ತುತವಾಗಿ ಒಂದು ಒಳ್ಳೆಯ ಆಯಾಮ. ಯಾಕೆಂತ ಕೇಳಿದರೆ, ಒಂದು ಸಂಘ ಮಾಡಿಕೊಂಡು ಹೋಗುವುದಕ್ಕೂ ಆ ಮಾತೃ ಸಂಘದ ಅಡಿಯಲ್ಲಿ ಇನ್ನೊಂದು ಜವಾಬ್ದಾರಿಯುತವಾಗಿರತಕ್ಕಂಥ ಒಂದು ವ್ಯಕ್ತಿಯನ್ನು ಆಯೋಜನೆ ಮಾಡಿರತಕ್ಕಂಥದ್ದು ತುಂಬ ಸಂತೋಷಕರವಾಗಿರತಕ್ಕಂತಹ ಒಂದು ವಿಚಾರ. ಮತ್ತು ಪ್ರಸ್ತುತವಾಗಿ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಕರ್ನಾಟಕದಾದ್ಯಂತ ಇಡೀ ಮಡಿವಾಳ ಸಮಾಜದ ಎಲ್ಲ ಸಂಘಟನೆಗಳು, ಸಂಘಟನೆಯ ಸದಸ್ಯರು, ಸಂಘದ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಇರಬಹುದು, ಹಾಗೆ ನಮ್ಮ ಹಿರಿಯರು ಇರ್ಬೋದು, ಮಾತೆಯರು ಇರ್ಬೋದು, ನಮ್ಮ ಯುವಕರು ಇರ್ಬೋದು, ಒಂದು ಅರ್ಥ ಮಾಡಿಕೊಳ್ಳಬೇಕು, ಇದು ಯಾವುದೇ ರೀತಿಯ ಯಾರನ್ನು ವಿರೋಧಿಸುವಂತಹ ಕಾರ್ಯಕ್ರಮ ಅಲ್ಲ, ಮತ್ತು ಯಾರನ್ನೂ ಕೂಡ ಓಲೈಸುವಂತಹ ಕಾರ್ಯಕ್ರಮ ಖಂಡಿತ ಅಂತೂ ಅಲ್ಲವೇ ಅಲ್ಲ. ಇದು ಮಡಿವಾಳ ಸಮಾಜದ ಹಕ್ಕನ್ನು ಕೇಳುವಂತಹ ಕಾರ್ಯಕ್ರಮ. ಹಕ್ಕನ್ನು ಕೇಳಬೇಕಾದರೆ ಒಂದು ಯಾವುದೇ ರೀತಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾಗ್ತದೆ. ಆದ್ದರಿಂದ ಇಲ್ಲಿ ಕಾರ್ಯಕ್ರಮ ಆಯೋಜನೆ ಆಗಿದೆ. ಇದು ಇನ್ನೊಂದು ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತಾರೆ, ಅವರಿಗೆ ವಿರೋಧವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾರೆ, ಇಲ್ಲ ಈ ಕಾರ್ಯಕ್ರಮದಲ್ಲಿ ಯಾವುದೋ ಒಂದು ಸ್ವಾಮೀಜಿಗಳನ್ನು ಇಟ್ಟುಕೊಂಡು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಇವರು ಅನ್ನುವಂತಹ ತಪ್ಪು ಕಲ್ಪನೆ ಇದ್ದರೆ ಅದನ್ನು ಸಮಾಜ ಬಿಟ್ಟು ಬಿಡಬೇಕು. ಈ ಕಾರ್ಯಕ್ರಮಕ್ಕೆ ಯಾವುದೋ ಒಂದು ಸಮಾಜದ ಗುರುಪೀಠದ ಇತರ ಗುರುಗಳಿದ್ದರು, ಅವರನ್ನು ಉದ್ದೇಶಪೂರ್ವಕವಾಗಿ ಕರೆಯಲಿಲ್ಲ ಅನ್ನುವಂತಹ ಒಂದು ವ್ಯವಸ್ಥೆ ಇದ್ದರೂ ಕೂಡ ಸಮಾಜದನ್ನು ಬದಿಗಿಡಬೇಕು. ಯಾಕಂತ ಕೇಳಿದ್ರೆ, ನಾನು ಕೊನೆಗೆ ಒಂದೇ ಒಂದು ಸಂದೇಶ ಹೇಳುವಂಥದ್ದು ಇಷ್ಟೇ. ಇವತ್ತು ಕಾಂಗ್ರೆಸ್ನಲ್ಲಿದ್ದವ ನಾಳೆ BJPಗೆ ಹೋಗ್ಬೋದು, ಸೀಟ್ ಸೇರಿದ್ದಾರೆ. ಕಾಂಗ್ರೆಸ್ನಲ್ಲಿರುವಾಗ ಕಟ್ಟ ಕಾಂಗ್ರೆಸ್ನ ಸಿದ್ಧಾಂತಗಳನ್ನು ಪಾಲನೆ ಮಾಡಿದಂಥ ಒಬ್ಬ ವ್ಯಕ್ತಿ ಅಧಿಕಾರದ ಲಾಲಸೆ, ಅಧಿಕಾರ ಇಲ್ಲದಾಗ ಅವನು BJPಗೆ ಹೊರಟೋಗ್ತಾನೆ. ಆಗ ಕಾಂಗ್ರೆಸ್ಸಿಗೆ ಬದ್ಧ ವಿರುದ್ಧವಾಗಿ ನಡ್ಕೊಳ್ತಾನೆ. ಅಲ್ಲಿ BJPಗೆ ವ್ಯವಸ್ಥೆಗೆ ಅವನು ಏನು ಒಪ್ಪಿಕೊಳ್ಳುವಂಥ ವ್ಯವಸ್ಥೆಯಲ್ಲಿ ಇರ್ತಾನೆ. ನಾಳೆ ಅದರಲ್ಲಿ ಅವಕಾಶ ಸಿಗಲಿಲ್ಲ ಅಂತ ಹೇಳಿದರೆ JDSಗೆ ಹೋಗ್ತಾನೆ, ಅದರಲ್ಲೂ ಸಿಗಲಿಲ್ಲ ಅಂತ ಹೇಳಿದರೆ ಮತ್ತೆ ಯಾವುದೋ ಪಕ್ಷಕ್ಕೆ ಹೋಗ್ತಾನೆ. ಇದು ವ್ಯಕ್ತಿಯಲ್ಲಿ ಇರತಕ್ಕಂತಹ ಅವನ ಸೂಕ್ಷ್ಮ ಮನೋಭಾವನೆಗಳು. ಆದರೆ ಸಂತ ಅಂತ ಹೇಳಿದರೆ ಹಾಗಲ್ಲ, ಅವನು ಯಾವುದೇ ರಾಜಕೀಯ ಪಕ್ಷಕ್ಕೆ ಮೀಸಲಾಗಿಲ್ಲ. ಮತ್ತು ಸಂತ ಅಂತ ಹೇಳಿದರೆ ಅವನು ಜ್ಞಾನ ಸಂಪಾದನೆ ಮಾಡಬೇಕು ಅಂತ ಒಂದು ಅರ್ಥ. ಜ್ಞಾನವನ್ನು ಕೇವಲ ಒಂದು ಜಾತಿಗೆ ಮಾತ್ರ ಕೊಡಬೇಕು ಅಂತ ಯಾವ ಚತುರ್ವೇದಗಳಲ್ಲಿ, ಚತುರ್ವರ್ಣಗಳಲ್ಲಿ, ಚತುರ್ವಿಧ ಪುರುಷಾರ್ಥಗಳಲ್ಲಿ ಕೂಡ ನೀನು ಒಬ್ಬ ಜಾತಿಯ ಸ್ವಾಮಿಯಾಗಿ ಬದುಕು ಅನ್ನುವಂಥದ್ದು ಎಲ್ಲಿ ಇಲ್ಲ. ಸನ್ಯಾಸ ಅಂತ ಹೇಳಿದರೆ ಸಿಂಹದ ಮುಂದೆ ಜಿಂಕೆಯ ಜಿಗಿದಾಟವೇ, ಸೂರ್ಯನ ಮುಂದೆ ಕೀಟದಾಟವೇ, ಪ್ರಳಯಾಗ್ನಿಯ ಮುಂದೆ ಪತಂಗದಾಟವೇ, ನಿನ್ನ ಮುಂದೆ ಎನ್ನಾಟವೇ ಕಲಿದೇವರ ದೇವ ಎನ್ನುವಂತಹ ವಚನ ಸಾಹಿತ್ಯದ ಮೂಲ ಕಾರಣಕರ್ತರು ಇಡೀ ಮಡಿವಾಳ ಸಮಾಜದ ಆರಾಧ್ಯ ಗುರುಗಳಾಗಿರತಕ್ಕಂತಹ ಮಾಚಿದೇವರನ್ನು ಶ್ರದ್ಧೆಯಿಂದ ಪ್ರಾರ್ಥಿಸಿಕೊಳ್ಳುತ್ತಾ, ಮೊತ್ತ ಮೊದಲಾಗಿ ಈ ವೇದಿಕೆಯಲ್ಲಿ ಕುಳಿತುಕೊಳ್ಳುವಾಗ ನಮಗೆ ಪ್ರಥಮತವಾಗಿ ಅನಿಸಿದಂತಹ ಒಂದು ಅದ್ಭುತವಾಗಿರತಕ್ಕಂಥ ವಿಚಾರ ಏನಂತ ಹೇಳಿದ್ರೆ, ಸಾಗರದಲ್ಲಿ ಯಾವಾಗಲೂ ಕೂಡ ನೀರು ಬತ್ತಿ ಹೋಗುವುದು.